ಸಿಂಹರಾಶಿ ಅತಿಯಾದಂತಹ ಖರ್ಚಿನ ದಿವಸ. ಆದರೆ ನೀವು ಗಮನಿಸೋಕ್ಕೆ ಹೋಗುವುದಿಲ್ಲ. ಏನೋ ಖರ್ಚಾಗ್ತಾ ಇದೆ, ಸುಮ್ಮನಿದ್ದು ಬಿಡ್ತೀರಿ. ಆ ಕಡೆ ಹೆಚ್ಚು ಗಮನವನ್ನು ಕೊಡಲಿಕ್ಕೆ ಹೋಗುವುದಿಲ್ಲ. ಸಮಯವನ್ನು ಅರ್ಥಪೂರ್ಣವಾಗಿ ಬಳಸ್ಕೊಳ್ಬೇಕು. ಯಾಕೆ ಅಂತಂದರೆ ಒಂದು ಕ್ಷಣ, ಒಂದು ನಿಮಿಷ ಕಳೆದು ಹೋದರೂ ಕೂಡ ಜೀವನದಲ್ಲಿ ಹೋಯ್ತದು. ಆದ್ದರಿಂದ ಸಿಕ್ಕಿರುವಂತಹ ಉತ್ತಮವಾದಂತಹ ಸಮಯವನ್ನು ಸಾರ್ಥಕಪಡಿಸ್ಕೊಳ್ಬೇಕು. ಒಳ್ಳೆಯ ಕೆಲಸಕ್ಕೆ ನೀವು ಅಭಿವೃದ್ಧಿ ಆಗೋದರ ಜೊತೆಗೆ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ತಲುಪಿಸ್ತಕ್ಕಂತಹ ಕೆಲಸ ಮಾಡಿ. ಬೇರೆಯವರನ್ನು ನಂಬಿಕೊಂಡು ಕೆಲಸ ಮಾಡ್ತಕ್ಕಂಥದ್ದು ಬೇಡ. ಅಥವಾ ಯಾವುದೋ ಕೆಲಸಕ್ಕೆ ಪೂರ್ಣವಾಗಿ ಬೇರೆಯವರನ್ನೇ ನಂಬಿ ನೀವು ಅವಮಾನವನ್ನು, ಹಿನ್ನಡೆಯನ್ನು ಅನುಭವಿಸುವಂಥದ್ದು ಬೇಡ ಅಂತ ಅರ್ಥ. ಸರಿಯಾದಂತಹ ನಿರ್ಧಾರಗಳು ನಿಮಗೆ ಯಶಸ್ಸನ್ನು ಕೊಡುತ್ತೆ. ಹಾಗಾಗಿ ನೀವು ಯಾವ ತೀರ್ಮಾನ ಮಾಡ್ತೀರೋ ಅದರ ಮೇಲೆ ನಿಮ್ಮ ಯಶಸ್ಸು ನಿಂತಿರ್ತಕ್ಕಂಥದ್ದು. ಪ್ರೇಮಿಗಳಿಗೆ ಶುಭವಾದಂತಹ ದಿವಸ. ಹೊಸತನ್ನು ಕಲ್ತುಕೊಳ್ಬೇಕು, ಹೊಸತನ್ನು ಮಾಡಬೇಕು. ಪ್ರತಿನಿತ್ಯವೂ ಕೂಡ ಹೊಸತು, ಹೊಸ ಅನುಭವ. ಹಾಗಾಗಿ ಹೊಸದಾಗಿ ಏನೆಲ್ಲ ನಮಗೆ ಅನುಕೂಲಕರವಾದ್ದಿದೆ, ಯೋಗ್ಯವಾದ್ದಿದೆ, ಅವೆಲ್ಲವನ್ನು ಸ್ವೀಕಾರ ಮಾಡಬೇಕು. ನಾವು ಕೂಡ ಹೊಸತನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿ ಬೇರೆಯವರಿಗೆ, ಕಿರಿಯರಿಗೆ ಮಾದರಿಯಾಗಬೇಕು ಅಂತಕ್ಕಂಥದ್ದು. ನರಸಿಂಹಸ್ವಾಮಿಯನ್ನು ವಿಶೇಷವಾಗಿ ಪ್ರಯತ್ನ ಮಾಡಿ. ಶುಭವಾಗಿ. ಕನ್ಯಾ ರಾಶಿ ವ್ಯಾವಹಾರಿಕವಾಗಲಿ, ಕೌಟುಂಬಿಕವಾಗಲಿ, ಅಥವಾ ಯಾವುದಾದ್ರೂ ಸಣ್ಣ ಪುಟ್ಟ ವಿಚಾರಗಳಿಗಾಗಲಿ ಬೇರೆಯವರ ಅಭಿಪ್ರಾಯಕ್ಕೆ ನೀವು ವಿರುದ್ಧವಾದಂತಹ ಮಾತುಗಳನ್ನು ಆಡಬೇಡಿ. ಯಾವುದೋ ಒಂದು ವಿಚಾರ ಪ್ರಸ್ತಾಪವಾಗುತ್ತೆ, ಚರ್ಚೆ ಆಗುತ್ತೆ, ಅಲ್ಲಿ ಯಾರೋ ಏನೋ ಅಭಿಪ್ರಾಯವನ್ನು ಹೇಳ್ತಾರೆ, ತತ್ಕ್ಷಣದಲ್ಲೇ ಅದಕ್ಕೆ ವಿರುದ್ಧವಾದಂತಹ ಅಭಿಪ್ರಾಯವನ್ನು ಹೇಳಿಬಿಡೋದು, ಇದು ಒಳ್ಳೆಯದಲ್ಲ. ಯಾಕೆ ಅಂತಂದರೆ ಆ ಅಭಿಪ್ರಾಯದಲ್ಲಿ ಏನು ವಿಷಯ ಇರುತ್ತೆ, ಅವರ ಉದ್ದೇಶ ಏನು, ಅದನ್ನು ತಿಳಿದಲೇ ತತ್ಕ್ಷಣದಲ್ಲಿ ಪ್ರತಿಕ್ರಿಯೆಯನ್ನು ನೀಡ್ತಕ್ಕಂಥದ್ದಿದೆಯಲ್ಲ, ಅದು ಬಹಳ ದೊಡ್ಡ ತಪ್ಪಾಗತ್ತೆ ಎನ್ನುವಂಥದ್ದು. ಹಠವೂ ಕೂಡ ಒಳ್ಳೆಯದಲ್ಲ, ಅದನ್ನು ಗಮನಿಸ್ಕೊಳ್ಳಿ. ಹಠದಿಂದ ಏನನ್ನೂ ಕೂಡ ಸಾಧನೆ ಮಾಡಲಿಕ್ಕಾಗೋದಿಲ್ಲ. ಛಲ ಇರಬೇಕು. ಆ ವ್ಯತ್ಯಾಸಗಳು ನಿಮಗೆ ಗೊತ್ತಿದ್ದರೆ ಬಹಳ ಒಳ್ಳೆಯದಾಗತ್ತೆ. ಹೊಸ ಕಾರ್ಯಾರಂಭವನ್ನು ಮಾಡೋದರಿಂದ ಉತ್ಸಾಹ ನಿಮಗೆ ಸಿಕ್ಕುವಂಥದ್ದು. ಹೊಸತಾಗಿ ಏನೋ ಮಾಡಬೇಕು ಅಂತ ಹೊರಡ್ತೀರಿ, ಅದು ಉದ್ಯೋಗ ಆಗ್ಬೋದು, ವ್ಯವಹಾರ ಆಗ್ಬೋದು. ಒಂದು ಹೊಸ ಹುಮ್ಮಸ್ಸಿನಲ್ಲಿ ಆ ಕೆಲಸವನ್ನು ಮಾಡುವಂತಹ ಯೋಗ ಇದೆ. ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಶುಭವಾಗುವಂಥದ್ದು. ಅಧ್ಯಯನ ಮಾಡಬೇಕು, ಹೆಚ್ಚಿನ ವಿದ್ಯಾಭ್ಯಾಸಗಳನ್ನು ಮಾಡಬೇಕು, ವಿದೇಶದಲ್ಲಿ ಹೋಗಿ ಓದಬೇಕು, ಹಲವಾರು ಮಾಹಿತಿಗಳನ್ನು, ಸಂಶೋಧನೆಯನ್ನು ಮಾಡಬೇಕು. ಈ ರೀತಿ ಅಭಿಲಾಷೆಗಳಿರುವಂಥವ್ರಿಗೆ ಒಳ್ಳೆಯದಾಗುವಂಥದ್ದಿದೆ. ಹಣದ ವಿಚಾರವಾಗಿ ಚಿಂತಿತರಾಗ್ತೀರಿ, ಯಾವುದೋ ಯೋಜನೆಗಳನ್ನು ಹಾಕ್ಕೊಂಡಿರ್ತೀರಿ, ಅಥವಾ ಮನೆಗೆ ಸಂಬಂಧಪಟ್ಟ ಹಾಗೆ, ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗೆ ಮದುವೆ ಇರಬಹುದು, ಅಥವಾ ಮನೆ ಕಟ್ಟುವಂಥದ್ದು ಇರ್ಬೋದು, ಇನ್ಯಾವುದೋ ಆಸ್ತಿಪಾಸ್ತಿಗಳನ್ನು ಖರೀದಿ ಮಾಡಬೇಕು, ವಾಹನವನ್ನು ಖರೀದಿ ಮಾಡಬೇಕು ಅಂತಕ್ಕಂತಹ ಆಲೋಚನೆ ಇರಬಹುದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಹಣದ ವಿಚಾರ ನಿಮಗೆ ಮುನ್ನೆಲೆಗೆ ಬರ್ತಕ್ಕಂಥದ್ದಾಗುತ್ತೆ. ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಬೇಸರವನ್ನು ಮಾಡಿಕೊಳ್ತೀರಿ. ಅದು ಪಿತ್ರಾರ್ಜಿತವೋ, ಪೂರ್ವಾರ್ಜಿತವೋ, ಸ್ವಯಾರ್ಜಿತವೋ, ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಏನೋ ಒಂದಷ್ಟು ಬೇಸರ, ಸರಿಯಾದಂತಹ ನಿರ್ಧಾರಗಳಾಗೋದಿಲ್ಲ, ಸರಿಯಾದಂತಹ ವ್ಯವಹಾರಗಳು ನಡೆಯುವುದಿಲ್ಲ. ಅದು ಮನಸ್ಸಿನ ಮೇಲೆ ತುಂಬ ಕೆಟ್ಟ ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗತ್ತೆ. ಶರಭೇಶ್ವರನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಕಾಡಬಹುದು. ಹಾಗಾಗಿ ಬೇರೆ ಬೇರೆ ಕೆಲಸಗಳಿಗೆ ಒಂದಷ್ಟೇನೋ ಮುಜುಗರವಾಗುತ್ತೆ, ಅಡ್ಡಿಯಾಗುತ್ತೆ. ಅದನ್ನೆಲ್ಲ ನಿಭಾಯಿಸಬೇಕಾದಂತಹ ಅನಿವಾರ್ಯತೆ ಇರುತ್ತೆ ಅಂತ ಅರ್ಥ. ಬಂಧುಗಳಲ್ಲಿ ವಿಶೇಷವಾದಂತಹ ಗೌರವ, ಪ್ರೀತಿ ಇವೆಲ್ಲವನ್ನು ನೀವು ಕೂಡ ಹೊಂದ್ತೀರಿ. ನಿಮ್ಮನ್ನು ನೋಡಿದರೆ ಬಂಧುಗಳು ಅಥವಾ ನಿಮ್ಮ ಆತ್ಮೀಯರು ಹೆಚ್ಚಿನ ಗೌರವವನ್ನು ಸೂಚಿಸ್ತಕ್ಕಂಥದ್ದು. ಹಲವಾರು ದೊಡ್ಡ ದೊಡ್ಡ ಕಾರ್ಯಗಳಲ್ಲಿ, ಕೆಲಸಗಳಲ್ಲಿ ನಿಮ್ಮ ಹೆಸರನ್ನು ಜ್ಞಾಪಿಸ್ಕೊಳ್ತಕ್ಕಂಥದ್ದು. ನಿಮ್ಮ ಉಪಸ್ಥಿತಿ ಇದ್ದರೆ ಅದು ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳುವಂಥದ್ದು, ನಿಮ್ಮನ್ನು ಅಗತ್ಯವಾಗಿ ಕರೆಯುವಂಥದ್ದು, ಇವೆಲ್ಲವೂ ಕೂಡ ಆಗುವಂಥದ್ದಿದೆ. ಹಿರಿಯರಿಂದ ಹೊಗಳಿಕೆ ಬರುತ್ತೆ, ತುಂಬ ಸಂತೋಷ ಪಡ್ತೀರಿ. ನನ್ನನ್ನು ಗುರುತಿಸಿದ್ರಲ್ಲ, ನನ್ನ ಬಗ್ಗೆ ಅಭಿಮಾನ ಇದೆಯಲ್ಲ, ನನ್ನ ಹೆಸರು ನಿಮಗೆ ಜ್ಞಾಪಕ ಬಂತಲ್ಲ ಅನ್ನುವಂತಹ ಒಂದು ಸಂತಸವನ್ನು ನೀವು ವ್ಯಕ್ತಪಡಿಸ್ತಕ್ಕಂಥದ್ದಾಗುತ್ತೆ. ಸಾಂಸಾರಿಕವಾದಂತಹ ಒತ್ತಡದಿಂದ ದೂರ ಉಳ್ಕೊಳ್ತೀರಿ. ಅಂದರೆ ಸಂಸಾರದಲ್ಲಿದ್ದಂತಹ ಕಿರಿಕಿರಿಯೋ, ಒತ್ತಡವೋ, ಅಥವಾ ಇನ್ಯಾವುದೋ ಆಗಲೇಬೇಕು ಅನ್ನುವಂತಹ ಒಂದು ಮಾನಸಿಕವಾದಂತಹ ಒತ್ತಡ ನಿಮಗೆ ದೂರವಾಗ್ತಕ್ಕಂಥದ್ದಿದೆ. ದುರ್ಗಾದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ ನಿರುದ್ಯೋಗಿಗಳಿಗೆ
ಒಂದಷ್ಟು ಸಮಸ್ಯೆ ಕಾಡುವಂಥದ್ದು. ಮುಂಚೆನೇ ನಿರುದ್ಯೋಗ, ಕೈಯಲ್ಲಿ ಕೆಲಸ ಇಲ್ಲದೆ ಇರೋದ್ರಿಂದ ಹಣ ಇಲ್ಲ. ಆದರೆ ಇನ್ನೊಂದಷ್ಟು ಒತ್ತಡಗಳು ಹೆಚ್ಚಾದಾಗ ಅದು ಮನಸ್ಸಿನ ಮೇಲೆ ತುಂಬ ಕೆಟ್ಟ ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗುತ್ತೆ. ಇದರ ಜೊತೆಗೆ ಆರೋಗ್ಯದಲ್ಲಿದ್ದಂತಹ ಸಮಸ್ಯೆ ದೂರವಾಗುವಂಥದ್ದು, ಅದು ಸಮಾಧಾನದ ವಿಚಾರ. ಯಾಕೆ ಅಂತಂದರೆ ಯಾವಾಗ ಆರೋಗ್ಯವೂ ನಮಗೆ ಸಮಾಧಾನ ಕೊಡ್ತಾ ಇಲ್ಲ, ಆರೋಗ್ಯದಲ್ಲೂ ಏರುಪೇರಿದೆ ಅಂತಾದರೆ ಇನ್ನಷ್ಟು ಚಿಂತೆಗೆ ಒಳಗಾಗಬೇಕಾದಂಥದ್ದು. ಯಾರದ್ದೋ ಮಾತಿನಿಂದ ಸಮಸ್ಯೆಗೆ ಸಿಗಹಾಕ್ಕೊಳ್ತೀರಿ. ಕೆಲಸ ಇಲ್ಲ, ದುಡ್ಡಿಲ್ಲ ಅಂತ ಹೇಳಿ ಯಾರೋ ಏನೋ ಸಲಹೆ ಕೊಟ್ಟರು, ಏನೋ ಸೂಚನೆ ಕೊಟ್ಟರು, ಅಥವಾ ಏನೋ ಭರವಸೆ ಕೊಟ್ಟರು ಅಂತ ಹೇಳಿ ಯಾವುದೋ ಕೆಲಸಕ್ಕೆ ಮುಂದಾಗಿ ಅಲ್ಲಿ ಸಮಸ್ಯೆಯನ್ನು ಅನುಭವಿಸಬೇಕಾದಂಥದ್ದಿರುತ್ತೆ. ಉನ್ನತ ಹುದ್ದೆಯಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆಯ ಸಮಯ, ಇನ್ನಷ್ಟು ಮತ್ತಷ್ಟು ಒಳ್ಳೆಯದಾಗ್ತಕ್ಕಂತಹ ಸಮಯ ಕೂಡಿ ಬರುತ್ತೆ. ಹಣಕಾಸಿನ ವಿಚಾರದಲ್ಲಿ ಸಮಾಧಾನ ಇರುತ್ತೆ. ದುಡ್ಡು ಕಾಸಿನ ವಿಚಾರಕ್ಕೆ ಬಂತು ಅಂತಂದರೆ ನಮ್ಮ ಯೋಗ್ಯತಾನುಸಾರವಾಗಿ ಪರವಾಗಿಲ್ಲಪ್ಪ ಅಂತ ಹೇಳಿಕೊಳ್ಳುವಷ್ಟು ಉನ್ನತ ಹುದ್ದೆಯಲ್ಲಿರ್ತಕ್ಕಂಥವರಿಗೆ ಅನ್ವಯವಾಗುವಂಥದ್ದು. ಮನೆಯವರ ಒತ್ತಡದಿಂದ ಬೇಸರವಾಗುತ್ತೆ. ಕೈಯಲ್ಲಿ ಕಾಸಿಲ್ಲ, ಕೆಲಸ ಇಲ್ಲ, ಮನೆಯವರು ಏನೋ ಹೇಳ್ತಾರೆ, ಅಥವಾ ನಿನ್ನ ಪ್ರಯತ್ನ ಸಾಲದು ಅಂತಕ್ಕಂತಹ ಬಲವಂತವನ್ನು ಮಾಡ್ತಾರೆ. ಆಗ ಇನ್ನಷ್ಟು ಬೇಸರವಾಗ್ತಕ್ಕಂಥದ್ದಿದೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.